ಮೈಸೂರಿಗೆ ಬರಲಿರುವ ರಾಮ್ ಚರಣ್ ಜಾಹ್ನವಿ. ರಾಮ್ ಚರಣ್ ಜಾಹ್ನವಿಗೆ ನಮ್ಮ ಶಿವಣ್ಣ ಸಾಥ್. ಹೌದು, ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಚಿತ್ರೀಕರಣ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿದೆ. ಸಿನಿಮಾದ ಪ್ರಮೋಷನ್ಗೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರ ನಡುವೆ ರಾಮ್ ಚರಣ್ ಮೈಸೂರಿಗೆ ಬರ್ತಿದ್ದಾರೆ. ಅದು ರಾಮ್ ಚರಣ್ ಮಾತ್ರವಲ್ಲ, ಅವ್ರ ಜೊತೆಗೆ ಬಾಲಿವುಡ್ ಸ್ಟಾರ್ ನಟಿ ಜಾಹ್ನವಿ ಕಪೂರ್ ಸಹ ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಮೈಸೂರಿನಲ್ಲಿ ನಟ ಶಿವಣ್ಣ ರಾಮ್ ಚರಣ್ ಹಾಗೂ ಜಾಹ್ನವಿ ಕಪೂರ್ ಅವರನ್ನ ಸ್ವಾಗತ ಮಾಡ್ತಿದ್ದಾರೆ. ಅಷ್ಟಕ್ಕೂ ಇವರು ಮೈಸೂರಿಗೆ ಬರುತ್ತಿರುವುದು ಯಾಕಿರಬಹುದು ಅಂತೀರಾ? ರಾಮ್ ಚರಣ್ ಹಾಗೂ ಜಾಹ್ನವಿ ಕಪೂರ್ ಮೈಸೂರಿಗೆ ಬರುತ್ತಿರುವುದು ಸಿನಿಮಾ ಶೂಟಿಂಗ್ಗೆ. ರಾಮ್ ಚರಣ್ ಹಾಗೂ ಜಾಹ್ನವಿ ಕಪೂರ್ ಅವರುಗಳು ಹೊಸ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸುತ್ತಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣ ಮೈಸೂರಿನಲ್ಲಿ ನಡೆಯಲಿದೆ. ಇದು ಈ ಸಿನಿಮಾದ ಮೊದಲ ಶೆಡ್ಯೂಲ್ ಆಗಿದ್ದು, ಶಿವರಾಜ್ ಕುಮಾರ್ ಅವರು ಸಹ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ರಾಮ್ ಚರಣ್, ಜಾಹ್ನವಿ ಹಾಗೂ ಶಿವರಾಜ್ ಕುಮಾರ್ ನಟಿಸ್ತಾ ಇರುವ ಈ ಸಿನಿಮಾವನ್ನ ತೆಲುಗಿನ ಬುಚ್ಚಿ ಬಾಬು ಸನಾ ನಿರ್ದೇಶನ ಮಾಡ್ತಿದ್ದಾರೆ. ಇವರು ಉಪೇನಾ ಸಿನಿಮಾ ನಿರ್ದೇಶನ ಮಾಡಿದ್ರು. ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಪುಷ್ಪ 2 ಸಿನಿಮಾದ ಕತೆ, ಚಿತ್ರಕಥೆಯೂ ಸಹ ಬುಚ್ಚಿ ಬಾಬು ಸನಾ ಕೆಲಸ ಮಾಡಿದ್ದಾರೆ. ಸುಕುಮಾರ್ ಅವರ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಬಹಳ ಸಮಯ ಇವರು ಕೆಲಸ ಮಾಡಿದ್ರು. ಇನ್ನು ಶಿವಣ್ಣ ಮೈಸೂರಿನಲ್ಲಿ ಸಿನಿಮಾದ ಶೂಟಿಂಗ್ ಮುಗಿಸಿ ನಂತರ ತಮ್ಮ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಲಿದ್ದಾರೆ. ಶಿವಣ್ಣನ ಆರೋಗ್ಯ ಸಮಸ್ಯೆಯ ಕಾರಣಕ್ಕೆ ಈ ಸಿನಿಮಾದ ಚಿತ್ರೀಕರಣವನ್ನ ಬೇಗನೆ ಶೂಟ್ ಮಾಡ್ತಿದ್ದಾರೆ ಎಂಬ ಮಾತು ಸಹ ಕೇಳಿ ಬರ್ತಾ ಇದೆ. ನವೆಂಬರ್ 22ರಂದು ರಾಮ್ ಚರಣ್ ಜಾಹ್ನವಿ ಮೈಸೂರಿಗೆ ಬರಲಿದ್ದು, ಅದೇ ದಿನ ಶೂಟಿಂಗ್ ಪ್ರಾರಂಭವಾಗಲಿದೆ. ಸುಮಾರು 2 ವಾರಗಳ ಕಾಲ ಚಿತ್ರೀಕರಣ ಮೈಸೂರು ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ನಡೆಯಲಿದೆ. ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಸಿನಿಮಾ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಲಿದೆ. ಜಾಹ್ನವಿ ಕಪೂರ್ಗೆ 2ನೇ ತೆಲುಗು ಸಿನಿಮಾ ಇದಾಗಿದ್ದು, ಒಟ್ಟಿನಲ್ಲಿ ಶಿವಣ್ಣನ ಅಭಿಮಾನಿಗಳು ತೆಲುಗಿನಲ್ಲಿ ಹ್ಯಾಟ್ರಿಕ್ ಹೀರೋ ನೋಡೋಕೆ ಕಾದು ಕುಳಿತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚೆ ನ್ಯೂಸ್.